ಮಾಡಿ ಬಂದೆ, ಕೆಲಸ ಆಫ್ ಆಗ್ತದೆ, ಕೆಲಸ ಇದಾಗ್ತದೆ, ಆಮೇಲೆ ಮತ್ತೆ ಚೆಕ್ ಮಾಡ್ತಿಲ್ಲ ಹಾಕ್ಲಿಕ್ಕೆ ಅಲ್ಲೇ ಹೋಗಿ ಬಂದೆ. ಆಯ್ತಾ? ಆಯ್ತು ಕೆಲಸಗಳು. ಹಾಂ, ಅದೇನೋ ಮುದ್ದೆಲ್ಲ ಚೆನ್ನಾಗಿಲ್ಲ, ಕೂಸಾಗ್ಬಿಟ್ಟು ಆಯ್ತು ಮಾಡಿ ಬಂದೆ. ಸರಿ ಬರ್ಲಾ? ಇದೇ ಮಾಡಲಿ, ಈಗ ರಿಪೇರಿ ಮಾಡಿ ಕೊಡ್ಲ ಹಾಗೆ ಇಕ್ಕಳ್ರಿ ನೀವೇ. ಮೀಟ್ರು ತೋರಿಸ್ತಾರ ಅಂದ್ಕೊಬಿಡ್ರಿ, ಅದು ತಿಕ್ಕಲ್ ನನ್ನ ಮಗಂದು. ಓ ಯಜಮಾನ, ಇದು ಏನು ಕುಡಿಯೋದು ನೀನು? ಒಂದೊಂದ್ಸತಿ ಒಂದೊಂದು ಥರ ಆಡ್ತದೆ, ಸ್ವಲ್ಪ ಹೊತ್ತು ಬಿಟ್ಟು ನೋಡ್ರಿ ಬೇಕಾದ್ರೆ ಕಾಲಕ್ಕೆ ಓಡ್ತಾ ಇರ್ತದೆ ಮಗಂದು. ನನ್ನ ನೆಂಟರ್ಗೂ ಸ್ವಲ್ಪ ವರ್ಕಿಂಗ್ ನಡೀತಾ ಇದೆ, ಸೊ ಅದನ್ನ ಎತ್ತಕ್ಕಾಗೋದಿಲ್ಲ. ಆನ್ ದಿಸ್ ಸೆಷನ್ ಸ್ಪ್ಲೆಂಡರೇ ನನಗೆ ಗಟ್ಟಿ. ಯಾರಪ್ಪ ಇದು? ನಮ್ಮ ಆಶಾ ಆಂಟಿ. ಬರ್ಲಿ ಮುಂದಕ್ಕೆ ಬರ್ಲಿ. ನೀನೇನು ಗುರು ನೋಡಪ್ಪ. ಶಿವಣ್ಣ, ಏನ್ ನೀ ಇಲ್ಲಿ? ಇವಾಗೆಲ್ಲ ಮಗೊಂದು ಪ್ಯಾಸೆಂಜರ್ ಆಟೋದಲ್ಲೆಲ್ಲ ಇದೇ ಬಾಡಿಗೆ ಹೊಡಿಬೇಕು ಇನ್ಮೇಲೆ. ಓ ನೋಡಪ್ಪ, EV ಪವರು ಹಳದೈತೆ ಮಗೊಂದು. ನಾನೇ ಪೆಟ್ರೋಲ್ ಗಾಡಿ ಅಂದ್ಕೊಂಡಿದ್ದೀರಾ ಮಡಿ ಮಕ್ಕಳು ನೀವು? ಅಂತ ಆನೆನ ಇಂಥ ಇಲಿಕಲ್ಲಿ ತರಿಸ್ತಾ ಇದ್ದೀರಲ್ಲ ಅಂತ ನಮಗೆಲ್ಲ ಗೊತ್ತಾಗೋಯ್ತು. ಯಾರಲ್ಲ ಅವನು? ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬುಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನೋಡಿದ್ರು ಮೀಟ್ರ್ ಇವಾಗ ತೋರಿಸ್ತೈತೆ, ಅವಾಗಲೇ ಹೋಗ್ಬೇಕಾದ್ರೆ ತೋರಿಸ್ತಾ ಇರಲಿಲ್ಲ. ಸ್ವಲ್ಪ ಹೊತ್ತೋದ್ರೆ ಅದರ ಅನುಸಾರಿಸರು ಮತ್ತೆ ಹೊಟ್ಟೈತದೆ. BMTC ಬಸ್ ಕಲರೇ ಚೇಂಜ್ ಮಾಡಾಕ್ಬಿಟ್ಟವರು ಎಲ್ಲ. ರ್ಯಾಪ್ ಮಾಡಿ ಥರ್ಡಲ್ಲೆಲ್ಲ ಮಗೊಂದು ಯಾವುದೋ ಪ್ರೈವೇಟ್ ಬಸ್ಗೆ ಈ ಜಾತ್ರೆ ಬಸ್ ಮಾಡಲ್ವಾ, ಆ ರೇಂಜಲ್ಲಿ ಮಾಡಾಕ್ಬಿಟ್ಟವ್ರು BMTCನ. ಎಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಹೋಗ್ತಾ ಇರ್ತಿರಲ್ರು, ಅಲ್ಲಿಂದ ಹಿಂಗೆ ಹೋಗೋ ನಾವು ಕೊಟ್ಟಿರೋದು ಅದನ್ನ ನೀನು ಆ ಕಡೆ ದಾಟೋಯ್ತಿರಲ್ಲು. ಯಾರ್ಯಾರು ಬರ್ತಾರೋ ಮರೆ ನೋಡು, ಜಸ್ಟ್ ಮಿಸ್ ಆಗಿದ್ರೆ ಹಾಯ್ಕೊಂಡಿರೋರು ಮಕ್ಕಳು. ಇವ್ರು ಬೀಳೋದಲ್ದೆ ಅದು ಉಲ್ಟಾ ಬೇರೆ ಹೋಯ್ತಾರೆ ಬೋಡಿ ಮಕ್ಕಳು. ಸ್ವಲ್ಪ ಸುಮ್ಮನೆ ರೋಚತ್ತೆ. ನೋಡಪ್ಪ, ಜನ ಸಾಗರನ ಫ್ರೀಡಮ್ ಪಾರ್ಕಲ್ಲಿ ಏನು ಇವೆಂಟ್ ಐತೆ ಇವತ್ತಂತೂ ಗೊತ್ತಿಲ್ಲ. ಜನ ತುಂಬ ಹೋದ್ರೆ ಊಟ ಗೀಟ ಕೊಡ್ತಾರ? ಇದ್ರೆ ನೆಮ್ಮದಿಯಾಗಿರ್ಬೇಕು.